ಹಲವು ಮಕ್ಕಳ ತಾಯಿ ಈ ಹೆಸರನ್ನಂತೂ ನೀವು ಕೇಳೇ ಇರ್ತೀರಾ. ಹೌದು, ನಾನಿವತ್ತು ಬಂದಿರುವಂಥದ್ದು ಕೋಟದಲ್ಲಿರುವ ಶ್ರೀ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ದೇವಸ್ಥಾನಕ್ಕೆ. ಹಾಗಾದರೆ ಈ ಅಮೃತೇಶ್ವರಿ ದೇವಸ್ಥಾನಕ್ಕೆ ಹಲವು ಮಕ್ಕಳ ತಾಯಿ ಎಂದು ಹೇಗೆ ಹೆಸರು ಬಂತು? ಏನಕ್ಕಂತಂದ್ರೆ ನೀವಿಲ್ಲಿ ನೋಡ್ತಾ ಇರುವ ಎಲ್ಲ ಲಿಂಗಗಳು ಉದ್ಭವ ಲಿಂಗಗಳಾಗಿರುತ್ತೆ. ಹಾಗೆ ಪ್ರತಿ 3 ವರ್ಷಕ್ಕೊಂದ್ಸಾರಿ ಇಲ್ಲಿ ಲಿಂಗ ಉದ್ಭವವಾಗುತ್ತೆ. ಎಷ್ಟೋ ಜನ ಬಂದು ಈ ಲಿಂಗವನ್ನ ಎಣಿಸ್ತಿದ್ರು ಇದಕ್ಕೆ ಒಂದು ಸರಿಯಾದ ಒಂದು ಲೆಕ್ಕ ಸಿಗದೆ ಇರೋದು ಇಲ್ಲಿ ಅಚ್ಚರಿ ಅಂತಾನೆ ಹೇಳ್ಬೋದು. ಅಷ್ಟು ಮಾತ್ರ ಅಲ್ಲದೆ ಈ ಎಲ್ಲ ಲಿಂಗಗಳನ್ನ ತಾಯಿ ಅಮೃತೇಶ್ವರಿಯ ಮಕ್ಕಳಂತಾನೆ ಕರೆಯಲಾಗುತ್ತೆ. ಸಂತಾನ ಪ್ರಾಪ್ತಿಗಂತಾನೆ ಪ್ರಸಿದ್ಧವಾಗಿರುವ ಈ ದೇವಸ್ಥಾನದಲ್ಲಿ ನಾನು ಹೋದಾಗ ಒಬ್ರು ಭಕ್ತರು 5 ವರ್ಷದಿಂದ ಮಕ್ಕಳಿಲ್ಲದೆ ಇರೋ ಕಾರಣ ಅಲ್ಲಿ ಬೇಡಿ ಮಕ್ಕಳಾಗಿರೋದನ್ನ ಆ ಮಗುನ ನೀವು ಇಲ್ಲಿ ನೋಡ್ಬೋದು. ಹಾಗೆ ಈ ಕಂಪ್ಲೀಟ್ ಸ್ಟೋರಿಯನ್ನ ನಾನು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿದ್ದೀನಿ. ಟೈಮ್ ಇದ್ರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ತಪ್ಪದೆ ನನ್ನ ಚಾನಲ್ನ ಫಾಲೋ ಮಾಡಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.